मैं खिलाड़ी तू अनाड़ी, मैं अनाड़ी तू खिलाड़ी, हम दोनों हैं अलग अलग, हम दोनों हैं जुदा। ಅಥಣಿ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ಇಲಾಖೆಯಲ್ಲಿ ಮೈ ಅನ್ನಾಡಿ ತೂ ಕಿಲಾಡಿ ಅನ್ನುತ್ತಿದ್ದಾರಂತೆ. ಈ ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಂದಂತಹ ಹಣವನ್ನ ನುಂಗಿ ನೀರು ಕುಡಿಯುತ್ತಿದ್ದಾರಂತೆ ಅಧಿಕಾರಿಗಳು ಎನ್ನುವ ಮಾತುಗಳು ಕೇಳಿ ಬರ್ತಾ ಇವೆ. ಈ ವಿಷಯಗಳನ್ನ ನಮಗೆ ದೂರವಾಣಿ ಕರೆ ಮಾಡುವ ಮೂಲಕ ತಿಳಿಸಲಾಗಿದೆ. ರೈತರಿಗಾಗಿ ಬಂದಂತ ಅನುದಾನ ಮತ್ತು ಅನೇಕ ಯೋಜನೆಗಳನ್ನ ಈ ಇಲಾಖೆಯಿಂದ ರೈತರು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿನ ಅಧಿಕಾರಿಗಳಿಗೆ ದುಡ್ಡು ನೀಡಬೇಕಂತೆ. ಹಣ ಇಲ್ಲವಾದ್ರೆ ರೈತರಿಗೆ ಯಾವುದೇ ರೀತಿಯ ಕೆಲಸಗಳು ಇಲ್ಲಿ ಆಗೋದೇ ಇಲ್ಲ. ಈ ರೀತಿಯ ಆರೋಪಗಳು ಸಾಕಷ್ಟು ಬಾರಿ ಕೇಳಿ ಬರ್ತಾ ಇವೆ. ಹೇಳಿ ಕೇಳದೆ ಹುಟ್ಟುವ ಪ್ರೀತಿಯ ಸೃಷ್ಟಿಯ ಮೂಲ ಹುಡುಕಬಾರದು. ಎಷ್ಟೇ ಕಾಲಗಳು ರೂಢಿ ಹೋದರೂ ಪ್ರೀತಿಗೆ ಉತ್ತರವೇ ಸಿಗದು. ಪ್ರೀತಿ ಅಂದ್ರೆ ಹೀಗೆ ಕಂಡು ಕಾಣದ ಹಾಗೆ. ಅದೇ ರೀತಿ ರಾಜ್ಯ ಸರ್ಕಾರದಿಂದ ಬಂದಂತ ಯೋಜನೆಗಳಲ್ಲಿ ಒಂದಾದ ಸೋಲಾರ್ ವ್ಯವಸ್ಥೆಯನ್ನ ಒಬ್ಬ ರೈತ ತನ್ನ ಜಮೀನಿನಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿನ ಅಧಿಕಾರಿಗಳಿಗೆ 50,000 ರೂಪಾಯಿ ಹಣವನ್ನ ನೀಡಬೇಕಂತೆ. ಅಂತೆಯೇ ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ಮೂಲದಿಂದ ತನ್ನ ಜಮೀನಿನಲ್ಲಿ ಬೆಳೆ ಬೆಳೆಯಲು ಟ್ರ್ಯಾಕ್ಟರ್ ಕೊಡುವಂತಹ ಯೋಜನೆಯಲ್ಲೂ ಕೂಡ ಭಾರೀ ಗೋಲ್ಮಾಲ್ ನಡೀತಾ ಇದೆ. ಅದೇ ರೀತಿ ರೈತನಿಗೆ ಕೃಷಿ ಹೊಂಡ ಮಾಡಿಕೊಡಲು ಹಾಗೂ ದ್ರಾಕ್ಷಿ ಬೆಳೆಯನ್ನ ಮಾಡಿಕೊಡಲು ಹಣ ಪಡೆದುಕೊಳ್ತಾ ಇದ್ದಾರಂತೆ. ಹೀಗೆ ಸರ್ಕಾರದ ಹಲವಾರು ಯೋಜನೆಗಳನ್ನ ರೈತರಿಗೆ ನೀಡದೆ ಮೋಸ ಮಾಡುತ್ತಾ ತಿರುಪತಿ ತಿಮ್ಮಪ್ಪನ ನಾಮ ಹಾಕೋದ್ರಲ್ಲಿ ಇಲ್ಲಿನ ಅಧಿಕಾರಿಗಳು ನಿಸ್ಸೀಮರಾಗ್ಬಿಟ್ಟಿದ್ದಾರೆ. ಹೀಗೆ ರಾಜ್ಯ ಸರ್ಕಾರದಿಂದ ಬಂದ ಯೋಜನೆಗಳ 100% ಅನುದಾನದಲ್ಲಿ 75 ಭಾಗದಷ್ಟು ಅನುದಾನವನ್ನ ಈ ಅಧಿಕಾರಿಗಳೇ ನುಂಗಿ ನೀರು ಕುಡಿಯುತ್ತಿದ್ದಾರೆ. ಇನ್ನು ಮಿಕ್ಕಂತ 25% ಭಾಗ ಮಾತ್ರ ರೈತರಿಗೆ ತಲುಪುತ್ತಿದೆ. ಈ ಸಂಪೂರ್ಣ ವಿಷಯವನ್ನ ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳು ಕನ್ನಡ ಫಿಲಂನ ಕಂಡಿಲ್ಲ ಯಾರು ಆ ದೇವರನ್ನು ಹಾಡನ್ನ ಹಾಡುತ್ತಾ ಮೋಜು ಮಸ್ತಿ ಮಾಡುತ್ತಾ ಸೇವೆ ಸಲ್ಲಿಸುತ್ತಿದ್ದಾರಂತೆ. ಏನು ನಿನ್ನಂತೆ ಅವನು ಗೆಳೆಯ ಎಂದರೆ ಅದಕ್ಕೂ ಹತ್ತಿ. ಇವರ ಮೇಲೆ ಸಮಾಜದ ಕೆಲ ಮುಖಂಡರು ಸಾಕಷ್ಟು ಬಾರಿ ಆರೋಪಗಳನ್ನ ಮಾಡಿದ್ರೂ ಕೂಡ ಮೇಲಧಿಕಾರಿಗಳು ಮಾತ್ರ ಇವರ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ಳೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಎಂಬಂತ ವಿಷಯ ಕೂಡ ಕೇಳಿ ಬಂದಿದೆ. ಈ ಸಂಪೂರ್ಣ ವಿಷಯ ಕೇಳಿಕೊಂಡಾಗ ಖುದ್ದಾಗಿ ನಾವೇ ನಮ್ಮ ಪತ್ರಿಕೆಯ ಪತ್ರದ ಮೇಲೆ ಸರ್ಕಾರದಿಂದ ಬಂದಂತ ಅನುದಾನ ಎಷ್ಟು, ಯಾವಾಗ ಯಾವ ಯೋಜನೆಗಳು ಬಂದಿರ್ತವೆ, ಎಷ್ಟು ರೈತರು ಈ ಯೋಜನೆಗಳಿಗೆ ಅರ್ಜಿಯನ್ನ ನೀಡಿದ್ದಾರೆ, ಅದರಲ್ಲಿ ಎಷ್ಟು ರೈತರಿಗೆ ಸರ್ಕಾರದ ಯೋಜನೆಗಳು ತಲುಪಿವೆ, ಅದರ ಸಂಪೂರ್ಣ ಮಾಹಿತಿಯನ್ನ ನಮಗೆ ನೀಡಬೇಕು ಎನ್ನುವಂಥ ಅರ್ಜಿಯನ್ನ ಕೊಟ್ಟಿರ್ತೇವೆ. ಅರ್ಜಿಯ ಸಂಖ್ಯೆ 75/2025. ಆದ್ರೆ ಈಗ ಈ ಅರ್ಜಿಯಲ್ಲಿರುವಂತಹ ಸಂಪೂರ್ಣ ಮಾಹಿತಿಯನ್ನ ಕೊಡೋದಕ್ಕೂ ಕೂಡ ಹಿಂದೇಟಾಕುತ್ತಿದ್ದಾರೆ ಎನ್ನುವುದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಅಂದ್ರೆ ಸಾರ್ವಜನಿಕರು ಮಾಡಿರುವಂತಹ ಆರೋಪ ಇಲ್ಲಿ ಸತ್ಯ ಅನ್ನುವಂಥದ್ದು ಕೂಡ ಎದ್ದು ಕಾಣಿಸುತ್ತಿದೆ. ಇನ್ಮುಂದಾದ್ರೂ ನಾವು ಕೊಟ್ಟ ಅರ್ಜಿಯನ್ನ ದಾಖಲೆ ಸಮೇತವಾಗಿ ನಮ್ಮ ಇಲಾಖೆಗೆ ಕಳುಹಿಸಿ ಕೊಡ್ತಾರೋ ಇಲ್ಲವೋ, ಮತ್ತು ಇವರು ನಿಜಕ್ಕೂ ಎಷ್ಟು ಸತ್ಯವಂತರು, ಎಷ್ಟು ಸಾಚಾಗಳು, ಇವರೇನು ಸತ್ಯ ಹರಿಶ್ಚಂದ್ರರ, ಯಾಕೆ ಅಧಿಕಾರಿಗಳು ಹಿಂದೇಟು ಹಾಕುತ್ತಿದ್ದಾರೆ ಎಂಬಂತ ಪ್ರಶ್ನೆಗಳು ಕೂಡ ಕಾಡತೊಡಗಿವೆ. ಇನ್ನು ಈ ಇಲಾಖೆಯ ಅಧಿಕಾರಿಗಳು ಲೂಟಿ ಮಾಡುವ ಕೆಲಸ ಹಾಗೂ ಇವರ ಕಳ್ಳಾಟವನ್ನ ನೋಡಿ ಬೇರೆ ಇಲಾಖೆಯವರು ಇದನ್ನೇ ಕಲಿಯುತ್ತಿದ್ದಾರಂತೆ ಕಾಣಿಸ್ತಾ ಇದೆ. ಇನ್ನು ಮುಂದಾದ್ರೂ ನಾವು ಕೊಟ್ಟಂತಹ ದಾಖಲೆಗಳನ್ನ ಕೊಡುತ್ತಾರೋ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ.